ಕೊಂಬೆ ಶ್ರೀ ಕೃಷ್ಣನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ಮರಾಸ ಮಾಡು ಶ್ರೀಶ ಕೇಶವ ಕೇಶವ ಕೇಶವ. ಟ್ಯಾಕ್ಸಿ here. ದೀಪ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಸವಿತಾ ಮೇಡಮ್ ಅವರು ಸಹ ವೇದಿಕೆ ಮುಂಭಾಗ ಬರಬೇಕು ಅಂತ ಕೇಳ್ಕೊಳ್ತೇವೆ. ಶಿಕಾರಿಪುರ ಘಟಕದ ಪ್ರಭಾರ ಘಟಕ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸಲು ವರ್ಗಾವಣೆಗೊಂಡಿರುವ ಇವರಿಗೆ ಸಮಸ್ತ ಅರಸೀಕೆರೆ ಘಟಕದ ಸಿಬ್ಬಂದಿಗಳ ಪರವಾಗಿ ತುಂಬ ಮನದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ದಿನಗಳಲ್ಲಿ ದೇವರು ಇವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ರವಿಕುಮಾರ್ ಬಿ ಸಂಚಾರ ಸಹಾಯಕ ಅಧೀಕ್ಷಕರವರ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇನೆ. ಬಟ್ ಏನಂದ್ರೆ ನಮ್ಮಿಬ್ಬರ ನಂಟು ಫೋನಲ್ಲೆಲ್ಲ ಇದ್ದೇ ಇರುತ್ತೆ, ಇನ್ಮೇಲೆ ಹಂಗೆ ಕಂಟಿನ್ಯೂ ಆಗಿ ಅಂತ ಹೇಳ್ತೀನಿ. ಹೆಸರನ್ನ ಚಿರಸ್ಥಾಯಿಯಾಗಿ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅವಕಾಶ ಅಂತಂದ್ರೆ ಅದು ಸೇವಾ ಭಾಗ್ಯ ಅಂತ ಒಂದು ಸೇವಾ ಭಾಗ್ಯ ಇವರಿಗೆ ದೊರೆತಿರ್ತಕ್ಕಂತಹದ್ದು. ಇವರ ಒಂದು ವೃತ್ತಿ ಜೀವನದಲ್ಲಿ ಇನ್ನೂ ಒಳ್ಳೊಳ್ಳೆಯ ಕಾರ್ಯಗಳಾಗಿ ಜನಪರ ಅಧಿಕಾರಿಗಳಾಗಿ ಒಂದು ಸಾರ್ಥಕ ಸೇವೆಯನ್ನ ಮಾಡಲಿ ಅನ್ನುವಂತಹ ಒಂದು ಶುಭ ಹಾರೈಕೆಯೊಂದಿಗೆ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಹಾಗೂ ಎಲ್ಲ ನನಗೆ ರವಿಕುಮಾರ್ ಅವರು ಇತ್ತೀಚಿನ ಪರಿಚಯ. ಅವರ ಸರಳತೆ, ಸಜ್ಜನತೆ ಮತ್ತೆ ಒಳ್ಳೆಯ ವ್ಯಕ್ತಿತ್ವದಿಂದ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಇತ್ತೀಚೆಗೆ. ಜೊತೆಗೆ ಅರಸೀಕೆರೆ ಅಂತಹ ಒಂದು ಒಳ್ಳೆ ಊರಿಂದ ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೀರಾ ಸರ್, ಅದು ಅರಸೀಕೆರೆ ಅಷ್ಟು ಒಳ್ಳೆ ಊರು ಅಂತ ಹೇಳ್ತಾ ಇದ್ದೆ. ಅವ್ರ ಅದೃಷ್ಟ ಶಿಕಾರಿಪುರನೇ ಅವ್ರ ಸ್ವಂತ ಊರು. ಶಿಕಾರಿಪುರದ ಬಗ್ಗೆ ಹೇಳಬೇಕು ಅಂದ್ರೆ ಶಿಕಾರಿಪುರ ಶಿವಶರಣರ ನಾಡು. ಅಕ್ಕಮಹಾದೇವಿ ಜನಿಸಿದ್ದಲ್ಲಿ ಉಡುತಣಿ ಇದೆ, ಸ್ವಾತಂತ್ರ್ಯ ಚಳುವಳಿಗೆ ಐತಿಹಾಸಿಕ ಮುನ್ನುಡಿ ಬರೆದಂತಹ ಈಸೂರಲ್ಲಿದೆ, ಅಂಬಾರ್ಗೊಪ್ಪ ಜಲಾಶಯ ಇದೆ, ಅನೇಕ ಶಿವಶರಣರ ನಾಡಾದಂತ ಶಿಕಾರಿಪುರ ಅವ್ರ ಹುಟ್ಟೂರು ಅನ್ನೋದು ಕೇಳಿ ನನಗೆ ಶಾಕ್ ಆಯ್ತು. ಯಾಕೆಂದ್ರೆ ಇದೇ ಶಿಕಾರಿಪುರದಲ್ಲಿ ಒಂದು 3-4 ವರ್ಷ ನಾನು ಕೆಲಸದಲ್ಲಿದ್ದೆ ಸರ್. ಅಲ್ಲಿಯ ಸಂಸದರು ಮತ್ತೆ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಆಪ್ತ ಸಹಾಯಕನಾಗಿ ನಾನು ಕೆಲಸ ಮಾಡಬೇಕಾದ್ರೆ ಎಲ್ಲ ಊರುಗಳನ್ನ ಮತ್ತೆ ಅಲ್ಲಿಯ ವೈಶಿಷ್ಟ್ಯತೆಗಳನ್ನ ತಿಳಿಯುವಂತ ಒಂದು ಕೆಲಸ ಆಯಿತು. ಹೆಚ್ಚಿನದಾಗಿ ಶಿಕಾರಿಪುರ, ಶಿವಮೊಗ್ಗ, ಮಲೆನಾಡಿನ ಹೆಬ್ಬಾಗಿಲು ಅಂತ ಊರಿಗೆ, ತಮ್ಮ ಸ್ವಗ್ರಾಮಕ್ಕೆ ಊರಿಗೆ ಒಬ್ಬ ಅಧಿಕಾರಿಯ ಆಸೆ ಏನಿರುತ್ತೆ ಅಂದ್ರೆ ನಾನು ಹುಟ್ಟಿದ ಊರಲ್ಲಿ ಒಂದಷ್ಟು ವರ್ಷ ಆದ್ರೂ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಅಧಿಕಾರಿಯ ಆಸೆ ಇರುತ್ತೆ. ಅಂತ ಆಸೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ತಾವು ಸಾಗರದಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಸಾಗರದ ಜೊತೆಗೆ ತಮ್ಮ ಸ್ವಂತ ತಾಲೂಕಾದಂತ ಶಿಕಾರಿಪುರಕ್ಕೆ ಹೋಗ್ತಾ ಇದ್ದೀರಾ. ಜೊತೆಗೆ ಶಿಕಾರಿಪುರ ಕರ್ನಾಟಕದ ರಾಜಕೀಯದ ಶಕ್ತಿ ಕೇಂದ್ರ. ಅರಸೀಕೆರೆ ಅಷ್ಟು ರಾಜಕೀಯ ಇಲ್ಲದೆ ಹೋದ್ರೂ ರಾಜಕೀಯದ ಶಕ್ತಿ ಕೇಂದ್ರ, ಸಮಾಜವಾದಿ ಚಳುವಳಿಯ ಮೂಲ ಬೇರು, ಜೊತೆಗೆ ಮಲೆನಾಡಿನ ಹೆಬ್ಬಾಗಿಲು. ಇಂತಹ 10 ಹಲವು ಅನೇಕ ವೈಶಿಷ್ಟ್ಯಗಳನ್ನ ಹೊಂದಿರತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಮ್ಮ ಸ್ವಂತೂರಿಗೆ ಹೋಗ್ತಾ ಇದ್ದೀರಾ. ತಮ್ಮ ಮುಂದಿನ ವೃತ್ತಿ ಜೀವನ ಸುಖಕರವಾಗಿರ್ಲಿ, ತಮ್ಮ ಇಡೀ ಕುಟುಂಬಕ್ಕೆ ದೇವರು ಎಲ್ಲ ರೀತಿಯ ಒಳಿತನ್ನ ಮಾಡ್ಲಿ. ಜೊತೆಗೆ ತಾವು ಏನು 7 ವರ್ಷಗಳನ್ನ ಇಲ್ಲಿ ಅರಸೀಕೆರೆಗೆ ಸೇವೆ ಕೊಟ್ಟಿದ್ದೀರಾ, ಅರಸೀಕೆರೆಯ ನಾಗರಿಕರ ಪರವಾಗಿ ನಿಮ್ಗೆ ನಾನು ಕೃತಜ್ಞನಾಗಿರ್ತೇನೆ. ಇಡೀ ಅರಸೀಕೆರೆಯ ಜನಗಳ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾ, ತಾವು ತಮ್ಮ ಇಲಾಖೆಯಲ್ಲಿ, ತಮ್ಮ ವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ಎತ್ತರದ ಮಾರ್ಗಕ್ಕೆ ಹೋಗ್ಲಿ ಅಂತ ಬೇಡುತ್ತಾ, ತಮ್ಗೆ ಮುಂದಿನ ವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರ್ಲಿ ಅಂತ ಬೇಡ್ಕೊಳ್ತಾ, ಈ ಸಮಾರಂಭದಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ರವಿಕುಮಾರ್ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ, ಐಶ್ವರ್ಯ,
ವೃತ್ತಿಯಲ್ಲಿ ಉನ್ನತ ಸ್ಥಾನಗಳನ್ನು ನೀಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ಪೂರ್ತಿ ವಿರಾಮವನ್ನು ಹಾಕ್ತಾ ಇದ್ದೇನೆ. ಇರ್ತಕ್ಕಂಥ ಎಲ್ಲ ಗಣ್ಯರೇ, ರವಿಕುಮಾರ್ ಅವರು ಸುಮಾರು 7 ವರ್ಷಗಳ ಕಾಲ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಅವರ ಸ್ವಂತ ತಾಲೂಕಾಗಿರ್ತಕ್ಕಂಥ ಶಿಕಾರಿಪುರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ದುಃಖ ವಿಚಾರ ಆಗಿದ್ರು ಕೂಡ, ಇನ್ನೊಂದು ಕಡೆ ಅವರು ಡಿಪೋದ ಪ್ರಭಾರವನ್ನು ವಹಿಸಿಕೊಂಡು ಡಿಪೋ ಮ್ಯಾನೇಜರ್ ಆಗಿ ಹೋಗ್ತಿರ್ತಕ್ಕಂಥದ್ದು ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರ. ಸುಮಾರು 22 ವರ್ಷಗಳ ಹಿಂದೆ ಅವರು ನಮ್ಮ ಇದೇ ತಾಲೂಕಿನ BEd ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿದರು. ನಾವು ಅವ್ರ ಜೊತೆ ಸುಮಾರು 1 ವರ್ಷಗಳ ಕಾಲ BEdನ ಸೇವೆಯನ್ನು ಸಲ್ಲಿಸಿ ಅಧ್ಯಯನ ಮಾಡಿ ಶಿಕ್ಷಕರಾಗಿ ಆಯ್ಕೆಯಾಗ್ತಕ್ಕಂಥ ಅವಕಾಶಗಳ ನಡುವೆ ಅವರು ಆ ಶಿಕ್ಷಣ ಇಲಾಖೆಯ ನಂತರ ನಮ್ಮ ಈ ಒಂದು KSRTCಗೆ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏಕೆಂದರೆ BEd ಮಾಡಿದ ತಕ್ಷಣ ನಾವು ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸೋದಕ್ಕೆ ಹೋಗ್ತಾರೆ. ಆದರೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಅವ್ರ ಕ್ಷೇತ್ರ KSRTC ಆಗಿರುತ್ತೆ. ಅತ್ಯಂತ ಉತ್ತಮವಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಈ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರೋದ್ರ ಬಗ್ಗೆ ನಾವು ಹೆಮ್ಮೆಯನ್ನು ಪಡಬೇಕಾಗಿದೆ. KSRTCನಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥದ್ದು ಬಹಳ ಸವಾಲಿನ ಕೆಲಸ ಅಂತಲೂ ಕೂಡ ಕೇಳಿದ್ದೇವೆ. ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಇವರಿಗೆ ಅದು ಈ ತಾಲೂಕು ಕೂಡ ಒಂದು ರೀತಿ ಮಾತೃ ತಾಲೂಕಿದ್ದ ಹಾಗೆ. ಏಕೆಂದರೆ ಸುಮಾರು 22 ವರ್ಷಗಳ ಅವರೊಂದು ಒಡನಾಟ ಇದ್ದೇ ಇದೆ, ಸ್ನೇಹಿತರಿದ್ದಾರೆ, ಅಪಾರವಾಗಿರ್ತಕ್ಕಂಥ ಅಭಿಮಾನಿಗಳನ್ನು, ಅವರ ಒಂದು ವೃತ್ತಿ ಸಹಾಯಕರನ್ನು ಎಲ್ಲರನ್ನೂ ಕೂಡ ಪಡೆದಿರೋದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರೋದನ್ನು ಗಮನಿಸಿದರೆ ಅವರ ಒಂದು ಸ್ನೇಹ ಸಂಪರ್ಕ ಎಷ್ಟೊಂದಿದೆ, ಎಷ್ಟು ಒಡನಾಡಿಯಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ಏನು ಅವರು ಪ್ರಮೋಷನ್ ಆಗಿ ಅವರು ತಮ್ಮ ಸ್ವಂತ ತಾಲೂಕಿಗೆ ಹೋಗ್ತಾ ಇದ್ದಾರೆ, ಇನ್ನೂ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ನಮ್ಮ ಒಂದು ಅಧಿಕಾರಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿ ಅವರ ಒಂದು ವೃತ್ತಿ ಜೀವನ ಮುಂದೆ ಅತ್ಯಂತ ಯಶಸ್ವಿಯಾಗಿರಲಿ. ಅವ್ರ ಕುಟುಂಬಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ಆಯುರಾರೋಗ್ಯ ಐಶ್ವರ್ಯ ದೊರೆಯಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾನೆ. ಇಬ್ಬರ ನಡುವೆ ಒಂದು ಒಡನಾಟ, ಉತ್ತಮವಾದ ಸ್ನೇಹಿತರು. ಅಲ್ಲಿ 4 ವರ್ಷ ಜೊತೆಲಿ ಕೆಲಸ ಮಾಡಿದ್ವಿ. ಅಲ್ಲಿಂದ ಅವರು ಸಾಗರ ಡಿಪೋ ಟ್ರಾನ್ಸ್ಫರ್ ಆದರು, ಸಾಗರದಲ್ಲಿ ಕೆಲಸ ಮಾಡಿದರು. ಆನಂತರ ಆಡಳಿತಾತ್ಮಕ ಕಾರಣಗಳ ಮೇರೆಗೆ ಚಾಮರಾಜನಗರ ವಿಭಾಗಕ್ಕೆ ವರ್ಗಾವಣೆಗೊಂಡರು. ಚಾಮರಾಜನಗರದಲ್ಲೂ ಕೆಲಸ ಮಾಡಿದ್ರು ಯಶಸ್ವಿಯಾಗಿ. ಅಲ್ಲಿಂದ ಬಂದು ಅರಸೀಕೆರೆಯಲ್ಲಿ ಸೆಟ್ಲ್ ಆದರು. ಅವಾಗಲೇ ಯಾರೋ ಶಿಕಾರಿಪುರ ತಾಲೂಕಿನವ್ರು ಹೇಳ್ತಾ ಇದ್ರು, ಶರಣರು ಅಕ್ಕಮಹಾದೇವರ ನಾಡಿನಲ್ಲಿ ಜನಿಸಿದವರು ಅಂತ. ಬಟ್ ಅಕ್ಷರಶಃ ಶರಣ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಾ, ಏನು ಶರಣರು ಹೇಳಿದ್ದಾರೆ, ಮೂಕನಾಗಬೇಕು ಜಗದೊಳಗೆ ಏಕಾಗಿರಬೇಕು ಅಂತ ಹೇಳ್ತಾರಲ್ಲ, ಹಂಗೆ ನೀರಿನ ಒಂದು ಗುಣದವರು ಯಾರು ನಮ್ಮ ಸ್ನೇಹಿತರು. ಯಾವ ಊರಲ್ಲಿ ಇರ್ತಾರಲ್ಲ ಅದು ಅವ್ರದೇ ಊರು, ಅಲ್ಲಿ ಜನ ಎಲ್ಲ ಅವ್ರ ಕಡೆಯವರೇ. ಆ ಜನಕ್ಕೆ ಹೊಂದ್ಕೊಂಡು ಕೆಲಸ ಮಾಡುವಂತಹ ಒಂದು ಅತ್ಯಂತ ಸರಳವಾದ ಸ್ವಭಾವದ ವ್ಯಕ್ತಿ. ಹಿಂಗಾಗಿ ನಾನು ಈ ತಿಪ್ಟೂರು ಡಿಪೋಗೆ ಬಂದಾಗ ಫೋನ್ ಮಾಡಿದ್ದೆ, ನಾನು ಇಲ್ಲೀಗ ತಿಪ್ಟೂರಿಗೆ ಬಂದಿದ್ದೀನಿ, ಯಾವತ್ತಾದ್ರೂ ಒಂದು ದಿವಸ ಸಿಗೋಣ, ತುಂಬ ವರ್ಷ ಆಯಿತು ನೋಡಿ ಅಂತ. ಆಯಿತು ಸಿಗೋಣ ಅಂತಂದಿದ್ರು. ಮತ್ತು ಟೈಮ್ ಆಗಲೇ ಇಲ್ಲ. ನಮ್ಮ ಕೆಲಸನೇ ಅಂಥದ್ದು ತುಂಬ ಒತ್ತಡದಲ್ಲಿರುವಂಥ ಕೆಲಸ ಮತ್ತು ಥ್ಯಾಂಕ್ಲೆಸ್ ಜಾಬು. ಯಾರು ನಮ್ಮ ಕೆಲಸ ಮಾಡ್ತಿದ್ದೀರಿ ಅಂತ ಏನು ಹೇಳಲ್ಲ, ಯಾವಾಗಲೂ ಒತ್ತಡದಲ್ಲಿ ಇರ್ತೀವಿ. ಆದರೆ ಅದನ್ನ ಯಾರು ಗುರುತಿಸಲ್ಲ. ಆದರೆ ರವಿ ಅವ್ರ ಕೆಲಸವನ್ನು ಗುರುತಿಸಿ ನೀವೆಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿ ಇವತ್ತು ಅವ್ರನ್ನ ಬೀಳ್ಕೊಡ್ತಾ ಇದ್ದೀರಾ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಾನು ಕೂಡ ಒಂದು ಭಾಗವಹಿಸುವಂತಹ ಒಂದು ನನಗೆ ಅಪರ್ಚುನಿಟಿ ನೀವೆಲ್ಲ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಬೇರೆ ಡಿಪೋದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು, ನಾವು ಟಚಲ್ಲಿ ಇರ್ತಿದ್ವಿ, ಬೇರೆ ವಿಚಾರದಲ್ಲಿ ಕೇಳ್ತಿದ್ವಿ. ಇದೇ ಘಟಕದಲ್ಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಯಾಕಂದರೆ ನಾನು ಸುಮಾರು 1 ವರ್ಷ ಕೆಲಸ ಮಾಡಿದ್ದೀನಿ, ಅವರು 7 ವರ್ಷ ಆಗಿದೆ. ಆದರೂ ಇಬ್ಬರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಅವರು ಯಾವುದೇ ಇದರಲ್ಲಿ ಎಲ್ಲರನ್ನೂ ಭಾರಿ ವಿಶ್ವಾಸದಿಂದ ಪ್ರೀತಿಯಿಂದ ಎಲ್ಲರನ್ನೂ ಡ್ರೈವರ್ ಕಂಡಕ್ಟರ್ ಆಗಲಿ ಯಾರನ್ನ ಆಗಲಿ ಯಾವುದ್ರಲ್ಲ ಅದು ಡ್ಯೂಟಿ ಇದರಲ್ಲಾದ್ರಲ್ಲಿ ಎಲ್ಲರನ್ನೂ ತುಂಬ ಇದರಿಂದ ಡ್ಯೂಟಿ ಹಾಕೋದ್ರಲ್ಲಿ ಅದರಲ್ಲೂ ಯಾರಿಗೂ ಇದು ಕೊಡ್ತಾಯಿಲ್ಲ, ಹರಾಸ್ಮೆಂಟ್ ಕೊಡ್ತಾಯಿಲ್ಲ. ಎಲ್ಲರೂ ಒಳ್ಳೆಯ ರೀತಿಯಿಂದ ಎಲ್ಲರೂ ಖುಷಿಯಾಗಿ ಡ್ಯೂಟಿ ಮಾಡ್ತಿದ್ರು. ಈ ಒಂದು ನಮ್ಮ ಆಡಳಿತ ಸಿಬ್ಬಂದಿ ಆಗಲಿ, ಚಾಲನಾ ಸಿಬ್ಬಂದಿ ಆಗಲಿ, ಯಾರೇ ಇರಲಿ, ಅವರಿಗೆ ಎಲ್ಲರೂ ಅಚ್ಚುಮೆಚ್ಚೆ
ಎಲ್ಲ ರವಿಕುಮಾರ್ ಅಂದರೆ ಎಲ್ಲರೂ ಪ್ರೀತಿಸಿಂದ ನೋಡ್ತಾಯಿದ್ರು. ಅವರು ಸಹ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಅವರು ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಏನೋ ನಾವು ಈಗ ಜಗಳ ಆಡ್ತಾ ಇರ್ತೀವಿ ಒಂದ್ಸಲ, ನಾವು ಗಾಡಿ ಕಳಿಸ್ಬೇಕಾದ್ರೆ ಹಾಗೆ ಹೀಗೆ ಆಗಿದ್ದಾಗುತ್ತಲ್ಲ ಒಂದ್ಸಲ ಈಗ ಅವರು ಹಿಂಗೆ ಮಾಡಿಬಿಡ್ರಿ ಹಂಗೆ ಮಾಡಿಬಿಡ್ರಿ ಅಂತ ಇದ್ರು. ಅದು ಕೊನೆಗೆ ಲಾಸ್ಟಿಗೆ ಇಬ್ಬರು ಒಟ್ಟಿಗೆ ಹೋಗಿ ಟೀ ಕುಡಿತಾ ಇದ್ವಿ ಜೊತೆಯಾಗಿ. ಯಾವುದೇ ಇದರಲ್ಲಿ ವೈಮನಸ್ಯ ಇರಲಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಹೀಗಾಗಿ ಈ ಅಂದರೆ ಅವರು ಒಬ್ಬ ಟಿ ಎ ಆಗಿ ಮತ್ತು ATS ಆಗಿ ಈ ಥರ ಕೆಲಸ ಮಾಡ್ಬೇಕಂದ್ರೆ ಕಷ್ಟದ ಕೆಲಸನೇ. ಡಿಪೋಗಳಲ್ಲಿ ತುಂಬ ಈಸಿ ಕೆಲಸ ಇರಲ್ಲ. ಈಗ ಗಾಡಿ ಕೆಲಸದಿಂದ ಭಾರಿ ಜವಾಬ್ದಾರಿ ಕೆಲಸ ಇದೆ ಸಂಸ್ಥೆಯಲ್ಲಿ ಕಳಿಸ್ಬೇಕಂದ್ರೆ. ಹಂಗಾಗಿ ಎಲ್ಲ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಹಾಗೂ ಅವ್ರಿಗೀಗ ಒಂದು ಸಂಸ್ಥೆ ಈಗ ಒಂದು ಜವಾಬ್ದಾರಿ ಕೊಟ್ಟಿದೆ, ಘಟಕ ವ್ಯವಸ್ಥೆ ಪ್ರವಾರ ಘಟಕ ವ್ಯವಸ್ಥೆಯಾಗಿ ಈಗ ಅವರು ಹತ್ತಿರದಂಥ ಶಿಕಾರಿಪುರಕ್ಕೆ ಹೋಗ್ತಾಯಿದೆ. ಅದು ತುಂಬ ಜವಾಬ್ದಾರಿ ಕೆಲಸನೇ. ಅವರು ಒಳ್ಳೇದಾಗಲಿ, ಚೆನ್ನಾಗಿ ಕೆಲಸ ಮಾಡಲಿ ಅಲ್ವೇ. ಇಲ್ಲಿ ಯಾವ ಥರ ಎಲ್ಲರೂ ಪ್ರೀತಿ ಪಾತ್ರರಾಗಿದ್ರು ಅದೇ ಥರ ಎಲ್ಲರೂ ಒಳ್ಳೆ ಇದರಲ್ಲಿ ಮಾಡಿಕೊಂಡು ಇನ್ನೂ ಒಳ್ಳೆ ಇದು ಮಾಡಲಿ. ಮುಂದಿನ ಇದರಲ್ಲಿ ಇನ್ನೂ ಉನ್ನತ ಹುದ್ದೆಗಾಗಲಿ, ಡಿಪಾಸಿಟ್ DTO ಹೀಗೆ ಬೇರೆ ಬೇರೆ ಇದರಲ್ಲಿ ಒಳ್ಳೆ ಪದೋನ್ನತಿ ಒಂದು ಒಳ್ಳೇದಾಗಲಿ, ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ದೇವರು ಚೆನ್ನಾಗಿರಲಿ ಅಂತ ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ಅರಸೀಕೆರೆ ಘಟಕದ ಸಮಸ್ತ ನನ್ನ ಸಹಪಾಠಿಗಳೇ, ಇವತ್ತು ನಾನು ಬಂದಾಗಿಂದ ನೀವೆಲ್ಲರೂ ನೋಡಿದ್ದೀರಾ ನಾವು ರವಿ ಯಾವ ಥರ ಇದ್ವು ಅಂತ. ನಮ್ಮ ಬಾಂಧವ್ಯ ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ. ನಾನು ಅವ್ರೂರಲ್ಲಿದ್ದೆ, ಅವ್ರೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ, ಇಲ್ಲಿ ಬರ್ತಿದ್ದೆ, ಯಾರನ್ನೂ ಮಾತಾಡ್ತಿರ್ಲಿಲ್ಲ, ಅವ್ರೊಬ್ರನ್ನ ಮಾತಾಡ್ತಿದ್ದೆ, ಹೋಗ್ತಾ ಇದ್ದೆ. ಆ ಗೇಟಿಂದ ಒಳಗಡೆನೂ ಬರ್ತಿರ್ಲಿಲ್ಲ, ಅವ್ರೊಬ್ರನ್ನ ಮಾತಾಡ್ಸ್ಕೊಂತಿದ್ದೆ, ಹೋಗ್ತಿದ್ದೆ. ಎಲ್ಲರೂ ನೋಡಿದ್ದೀರಾ, ಅಷ್ಟೊಂದು ಬಾಂಧವ್ಯ ನಮ್ಮಲ್ಲಿತ್ತು. ಇಬ್ಬರು ತುಂಬ ಒಳ್ಳೆಯದಾಗಿ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ನಾವೇನು ಮಾಡ್ತಿದ್ದೀವಿ, ಯಾವ ಥರ ಕ್ಯಾಲ್ಕುಲೇಷನ್ ಆಗ್ತಿದ್ದೀವಿ ಅಂತ ನಮ್ಮ ಶಿಫ್ಟ್ ಇನ್ಚಾರ್ಜ್ಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಅವರೇ ಬಂದು ಕೇಳೋರು, ಏನು ಸರ್ ನೀವು ಈ ಥರ ಮಾಡ್ತೀರಾ, ಈ ಥರ ಮಾಡ್ತೀರಾ ಅಂತ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಓ ಹೌದು ಸರ್ ಇದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗೋರು. ಡಿಪೋ ಮ್ಯಾನೇಜರು ಸಹ ಬಿಡ್ರಯ್ಯ ನೀವಿಬ್ರದ್ದು ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ ಬಿಡ್ರಯ್ಯ ಅನ್ನೋರು. ಎಲ್ಲರಿಗೂ ಊರ ಕಡೆ ಹೋಗ್ಬೇಕು ಅಂತ ಆಸೆ. ನಾವು ಅವರೂರಿಂದ ಇಲ್ಲಿ ನಮ್ಮೂರಿಗೆ ಬಂದಿದ್ದೀವಿ. ಅವರು ನಾವಿದ್ದಾಗಲೇ ಅಲ್ಲಿ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಇಲ್ಲಿ ಹೋಗಿ ಅವ್ರವ್ರ ಕಡೆ ಅವ್ರ ಹತ್ರ ಹೋಗಲಿ, ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ತಾಯಿ ಚಾಮುಂಡೇಶ್ವರಿ, ನಮ್ಮ ಗಣೇಶ ಒಳ್ಳೇದು ಮಾಡಲಿ. ಅವರಿಗೆ ಇನ್ನು ಮುಂದೆ ಶಿಕಾರಿಪುರ ಘಟಕದಲ್ಲಿ ಇದಕ್ಕಿಂತ ಒಳ್ಳೆ ಹೆಸರು ಮಾಡಲಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲ ಸಮಸ್ತ ಅರಸೀಕೆರೆ ಘಟಕದ ನೌಕರ ಪರವಾಗಿ ದೇವರನ್ನು ಕೇಳ್ಕೊಳ್ತಾ ಹೇಳಿರ್ತಕ್ಕಂಥ ನಂದಕುಮಾರ್ ಸರ್ ಅವರಿಗೆ ತುಂಬ ಮನದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇರಲಿ ನೆನಪಿರಲಿ ಗೆಳೆತನದ ಸವಿ ನೆನಪಿರಲಿ, ಇದುವೇ ಶಾಶ್ವತವೋ ಇದುವೇ ಚಿರ ಗೆಳೆತನವೋ, ನೀವ್ಯಾರೋ ನಾವ್ಯಾರೋ ಸ್ನೇಹದಿ ಒಂದಾದೆವು, ನಾವೆಲ್ಲರೂ ಕೂಡ ಇಲ್ಲಿ ತನಕ ಈ ಒಂದು 7 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಅಂತಕ್ಕಂಥ ಒಂದು ಆಶಯದೊಂದಿಗೆ ಸುಮಾರು 7 ವರ್ಷಗಳ ಕಾಲ ಈ ಒಂದು ಘಟಕದಲ್ಲಿರ್ತಕ್ಕಂಥ ಶ್ರೀ ರವಿಕುಮಾರ್ ಬಿ ಸಹಾಯಕ ಸಂಚಾರ ಅಧೀಕ್ಷಕರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ನಮ್ಮ ನೆಚ್ಚಿನ ಘಟಕ ವ್ಯವಸ್ಥಾಪಕರಾದಂಥ ಕೃಷ್ಣಪ್ಪ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಾನು ಕಲಿತ ಕಾಲೇಜಿನ ಪ್ರಸ್ತುತ ಪ್ರಾಂಶುಪಾಲರಾದಂತಹ ಮಲ್ಲಿಕಾರ್ಜುನ್ ಸರ್ ಅವರೇ, ಹಾಗೂ ನನ್ನ ನೆಚ್ಚಿನ ಸ್ನೇಹಿತರು ಹಾಗೂ ಪ್ರಸ್ತುತ ಕಡೂರು ಘಟಕ ಡಿಪೋ ಮೇಜರ್ ಆಗಿರ್ತಕ್ಕಂತಹ ರಣನಾಥ್ ಸರ್ ಅವರೇ, ನನ್ನ ಸ್ನೇಹಿತ ಮತ್ತು B.Ed ಸ್ನೇಹಿತ ಶಂಕರ್, ಈಗ ಕ್ಲಾಸ್ 1 ಆಫೀಸರ್ ಅನ್ನಕ್ಕೆ ನಮಗೊಂಥರ ಸ್ನೇಹಿತ ಅನ್ನಕ್ಕೆ ಹೆಮ್ಮೆ. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಶಂಕರ್ ಅವರೇ, ಹಾಗೂ ನನ್ನ ವೃತ್ತಿ ಜೀವನದ ಮೊದಲನೇ ಗೆಳೆಯ ಬಸವರಾಜು, ಪ್ರಸ್ತುತ ತಿಪ್ಟೂರು ಘಟಕದಲ್ಲಿ ಡಿಪೋ ಮೇಜರ್ ಆಗಿದ್ದಾರೆ, ಅವರು ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಬಸವರಾಜ್ ಅವರೇ, ನನ್ನ ಕುಚುಕು ಗೆಳೆಯ ನಂದಕುಮಾರ್ ಅವರೇ, ಮತ್ತು ನಮ್ಮ ಸಂಚಾರ ಶಾಖೆಯ ಈಗಿನ ಮೇಲ್ವಿಚಾರಕರು ಆಗಿರ್ತಕ್ಕಂಥ ನಿಷಾದ ಬೇಗಂ ಅವರೇ, ಚರಣರಾಜ್ ಅವರೇ, ಮತ್ತು ಮಾಧ್ಯಮ ಮಿತ್ರರಾದಂತಹ ಬಸವರಾಜ್ ಅವರೇ, ಹರಿಪ್ರಸಾದ್ ಅವರೇ, ಮತ್ತು ನಿಮ್ಮ ನಿವೃತ್ತ ನೌಕರರೇ, ಸುಮಾರು ಜನ ನಿವೃತ್ತ ನೌಕರರು ಬಂದಿರೋ ಅವರು ಸಹ ಈ ಒಂದು ಕಾರ್ಯಕ್ರಮಗಳಿಗೆ ಅವರೆಲ್ಲ ಅವರು ಮತ್ತು ಅವ್ರ ಕುಟುಂಬದವರೇ, ಹಾಗೂ ನನ್ನ ಸ್ನೇಹ ಬಳಗ ಇದೆ ಅವರು ಮತ್ತು ಬೇರೆ ಕಡೆ ವರ್ಗಾವಣೆಯಾಗಿ ಬೇರೆ ಡಿಪೋದಲ್ಲಿ ಕರ್ತವ್ಯ ಇರತಕ್ಕಂಥವರು ಅವರು ಸಹ ಬಂದಿದ್ದಾರೆ. ಆ ಒಂದು ಮೆಚ್ಚಿನ ಸಿಬ್ಬಂದಿಗಳೇ, ಹಾಗೂ ನನ್ನ ಅರಸೀಕೆರೆ ಘಟಕದ ಎಲ್ಲ ಆಡಳಿತ ತಾಂತ್ರಿಕ ಚಾಲನಾ ಸಿಬ್ಬಂದಿಗಳೇ ಮತ್ತು ಈ ಊರಿನ ಗ್ರಾಮಸ್ಥರೇ, ಪ್ರಾರಂಭ 2021ರಲ್ಲಿ
ಧರ್ಮಸ್ಥಳ ಘಟಕ, ಮಂಗಳೂರು ವಿಭಾಗ ಧರ್ಮಸ್ಥಳ ಘಟಕದಲ್ಲಿ ಪ್ರಾರಂಭವಾಗುತ್ತದೆ. ಪ್ರಾರಂಭದಲ್ಲೇ ನಮ್ಮನ್ನು ತೆಗೆದು ಸಮುದ್ರಕ್ಕೆ ಎಸ್ಬಿಟ್ರು. ಅಂದರೆ ಚಿಕ್ಕ ಪುಟ್ಟ ಘಟಕ ಅಲ್ಲ, ಸುಮಾರು 184 ಶೆಡ್ಯೂಲ್ ಇರ್ತಕ್ಕಂಥ ಘಟಕ. ನಾವು ಈಜಿ ದಡ ಸೇರ್ಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡ್ತು. ಒಂದು 5-6 ವರ್ಷ, ಒಂದು 5-6 ತಿಂಗಳಾಯಿತು. ಅವರೆಲ್ಲ ನಮ್ಮ ಸ್ನೇಹಿತರೆಲ್ಲ ನಿಮ್ಮ ಹೆಸರು ಬ್ಯಾಡ್ ನಂಬರ್ ಎಲ್ಲ ಹೆಂಗೆ ನೆನ್ಪಿಟ್ಕೊಂತಾರಪ್ಪ, ಸುಮಾರು 600 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ನನಗೆ ಅದೇ ಚಿಂತೆ ಆಗೋದು. ತದನಂತರದಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಅಬ್ಸರ್ವ್ ಮಾಡೋದೇನೆ ಜೊತೆಗೆ ಸ್ಥಳೀಯ ಭಾಷೆನ ಕಲಿತಿದ್ದೆ. ನಾನು ಅಲ್ಲಿ ಹೋಗೊಂದು ತುಳು ಕಲ್ತಿದ್ದೇನೆ, ಅದೊಂದು ಬೆನಿಫಿಟ್ಟು. ತದನಂತರ ನಾವು ಸಮುದ್ರದಲ್ಲಿ ಈಜಿದ ಮೇಲೆ ಈ ಅರಸೀಕೆರೆ, ಸಾಗರ, ಚಾಮರಾಜನಗರ ಇವೆಲ್ಲ ಹಳ್ಳ ಕೊಳ್ಳ ಆಗ್ಬಿಡ್ತು. ಏನೇ ಅಂದರೂ ಅದಕ್ಕಿಂತ ದೊಡ್ಡ ಡಿಪೋ ನಾನು ಮಾಡಿಲ್ಲ ಇದುವರೆಗೂ. ಮತ್ತು ಅಲ್ಲಿ ಅಷ್ಟೇ ಯಶಸ್ವಿನೂ ಆದ್ವಿ. ಅಲ್ಲಿ ಎಂಪ್ಲಾಯಿಗಳಲ್ಲೂ ಅಷ್ಟೇ ಸಮಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ತದನಂತರ ನಾನು ಸಾಗರ ಘಟಕದಲ್ಲಿ ಅಲ್ಲಿ 4 ವರ್ಷ ಸೇವೆ ಸಲ್ಲಿಸಿ, ಸಾಗರ ಘಟಕದಲ್ಲಿ 4 ವರ್ಷ ಸೇವೆ ಸಲ್ಲಿಸಿ, ತದನಂತರ ಚಾಮರಾಜನಗರ ಘಟಕದಲ್ಲಿ 15 ತಿಂಗಳು ಡ್ಯೂಟಿ ಮುಗಿಸಿ, ಆಮೇಲೆ ಇಲ್ಲಿ ಚಿಕ್ಕಮಗಳೂರು ವಿಭಾಗಕ್ಕೆ ವರ್ಗಾವಣೆಯಾಗಿ ಅರಸೀಕೆರೆಗೆ ನಾನು ಬರಲೇಬೇಕು ಅಂತ ಅರಸೀಕೆರೆಗೆ ಬಂದಿದ್ದೆ ನಾನು. ಕಾರಣ ಇಷ್ಟೇ, ನಾನು ಇಲ್ಲಿ 27 ವರ್ಷಗಳ ಹಿಂದೆ B.Ed ಮಾಡಿದೆ. B.Ed ಮಾಡಿ ಆ ಕಾಲೇಜು ಇಲ್ಲಿಂದ ಚಾಮರಾಜನಗರಕ್ಕೆ ಓಡಾಡ್ಬೇಕಾದ್ರೆ ಆ ಕಡೆಯೇ ರೈಟ್ ಸೈಡಿಗೆ, ಬೆಂಗಳೂರಿಂದ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಕೂರ್ತಿದ್ದೆ, ಆಚೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಕೂತ್ಕೊಂಡು ನಾನು ಕಾಲೇಜನ್ನು ನೋಡ್ತಿದ್ದೆ. ಆ ಕಾಲೇಜು ನೋಡೋದೆಲ್ಲ ಆಮೇಲೆ ಏನೋ ಒಂಥರ ಪ್ರೀತಿ ಬರೋದು. ಹಾಗಾಗಿ ಪ್ರಸ್ತುತ ನಮ್ಮ ಗುರುಗಳು ಈ ಕಾಲೇಜಿನ ಪ್ರಾಂಶುಪಾಲರು, ವಿವೇಕಾನಂದ ಕಾಲೇಜನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಅವರು ಇವತ್ತು ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ರು, ಆದರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡು ಬೇಗ ಬಂದಿದ್ದಾರೆ. ಧನ್ಯವಾದಗಳು ಸರ್. ಹಾಗೆಯೇ ಹೆಂಜಗೊಂಡನಹಳ್ಳಿ ನೋಡಿದರೆ ನಮ್ಮೂರು ನೋಡ್ದಂಗೆ ಆಗುತ್ತೆ ನನಗೆ. ಹೆಂಜಗೊಂಡನಹಳ್ಳಿ ಅಂದರೆ ನಮ್ಮೂರಿದ್ದಂಗೆ. ಕಾರಣ ಅಲ್ಲಿ ನಾವು B.Ed ಮಾಡ್ಬೇಕಾದ್ರೆ ರೂಮ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಆ ಏರಿಯಾ ಮತ್ತು ಅಲ್ಲಿಯ ಜನಗಳು ನಮ್ಮನ್ನು ಅವರ ಗ್ರಾಮಸ್ಥರೇ ಅಂತಲೇ ಭಾವಿಸ್ಕೊಂಡಿದ್ರು. ಹಾಗಾಗಿ ಈ ಅರಸೀಕೆರೆಗೆ ಬಯಸಿ ಬಂದೆ. 7 ವರ್ಷ ಸೇವೆ ಸಲ್ಲಿಸಿದೆ. ಅರಸೀಕೆರೆ ನನಗೆ ಎಲ್ಲದನ್ನೂ ಕೊಟ್ಟಿದೆ. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಮಗಳು ಹುಟ್ಟಿದ್ದು, ಅದೊಂದು ಬಹಳ ಸಂತೋಷದ ವಿಷಯ. ಯಾಕಂದರೆ ನಮ್ಮ ತಮ್ಮರಿಗೂ ಬರೀ ಗಂಡು ಮಕ್ಕಳೇ, 2 ತಮ್ಮರಿಗೂ ಗಂಡು ಮಕ್ಕಳೇ. ನನಗೂ ಮೊದಲೇ ಗಂಡೇ ಆಯಿತು. ಇದೇನಪ್ಪ ನಮ್ಮ ಫ್ಯಾಮಿಲಿ ಹೆಣ್ಮಕ್ಳೇ ಹುಡ್ತಾವಿಲ್ಲ ಅಂದ್ಕೊಂಡಿದ್ವಿ. ಈ ಅರಸೀಕೆರೆ ಬಂದ ಮೇಲೆ ಲಕ್ಷ್ಮಿ ಬಂದಿದ್ದಾರೆ ನಮ್ಮ ಮನೆಗೆ, ಅದೊಂದು ಭಾಳ ಸಂತೋಷದ ವಿಷಯ. ಹಾಗೆಯೇ ಈ ಅರಸೀಕೆರೆನ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಒಂದು ಊರು ನೋಡಿದಾಗಲೆಲ್ಲ ನನಗೆ ನಮ್ಮೂರದ್ದೇ ಫೀಲ್ ಆಗ್ತಾಯಿದೆ. ಹಾಗಾಗಿ ನಾನು ಈ B.Ed ಮಾಡಿರೋದ್ರಿಂದ ಈ ಊರಲ್ಲಿ ನಾನು ಡ್ಯೂಟಿ ಮಾಡಲೇಬೇಕು. ಆಮೇಲೆ ನನಗೆ ಇಲ್ಲಿ ಅಪಾರ ಸ್ನೇಹ ಬಳಗನೂ ಇದೆ. ಸುಮಾರು ಒಂದು 20-30-40 ಜನ ಇಲ್ಲಿ ನನ್ನ ಸ್ನೇಹಿತರಿದ್ದಾರೆ ಅಕ್ಕಪಕ್ಕ ಊರುಗಳಲ್ಲೆಲ್ಲ. ಈ ಕಡೆ ಬಿದಿರೆಗುಡಿ, ಈ ಕಡೆ ಕೋಳಗುಂದ, ಕುಂದೂರು, ಬಾಣಾವರ, ಅರಸೀಕೆರೆ ಟೌನು, ಸುಮಾರು ಈ ಕಡೆ ಜೇಸಿಪುರ, ಮಾಡಾಳು, ಸುತ್ತಮುತ್ತ ಹುಳಿಯಾರಲ್ಲೂ ಇದ್ದಾರೆ. ಸುಮಾರು ಇಲ್ಲಿ ಸುಮಾರು 40-50 ಜನ ನನ್ನ ಸ್ನೇಹಿತರಿದ್ದಾರೆ. ಎಲ್ಲ ಉತ್ತಮವಾದಂಥ ಕೆಲಸದಲ್ಲಿದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಒಳ್ಳೆ ಈ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಾನು ಒಂದು ಈ ಕ್ಷೇತ್ರದಲ್ಲಿ, ಈ ಸ್ಥಾನದಲ್ಲಿ, ಈ ವಿಘ್ನೇಶ್ವರನ ಮಡಿಲಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೇನೆ. ಹಾಗೆಯೇ ಈ ಒಂದು ಸೇವೆ ಸಲ್ಲಿಸೋಕ್ಕೆ ತಮ್ಮೆಲ್ಲರ ಸಹಕಾರ ನನಗೆ ಭಾಳ ಅಮೂಲ್ಯವಾಗಿ ಕೊಟ್ಟಿದ್ದೀರಾ. ಹಾಗೆಯೇ ನಂದಕುಮಾರ್ ಹೇಳಿದರು, ಕೆಲವೊಂದು ಟೆಕ್ನಿಕ್ನ ಯೂಸ್ ಮಾಡಿದರೆ ನಮ್ಮಿಬ್ಬರಿಗೆ ಗೊತ್ತಿರೋದು ಅಂತ. ಅದು ಮಾಡ್ತಿದ್ದೀವಿ. ಯಾಕೆಂದರೆ ಅದು ನಮ್ಮದು ರಿಸಲ್ಟ್ ಓರಿಯೆಂಟೆಡ್ ಪ್ಲ್ಯಾನ್ಗಳು. ಅದು ಬಂದಮೇಲೆ ಏನೇ ನಾವು ಮಾಡಿದ್ರು ರಿಸಲ್ಟ್ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿರಲ್ಲ. ಅವರು ನಂದಕುಮಾರು ಮತ್ತು ನಾನು ಏನಾದ್ರು ಒಂದು ಐಡಿಯಾ ಮಾಡಿ ಓಡಿಸಿದ ಒಂದು ರಿಸಲ್ಟ್ 100% ಬರ್ತಿತ್ತು. ಈಗಲೂ ಸಹ ಬರ್ತಿದೆ. ಹಾಗೆಯೇ ಇಬ್ಬರು ಸಹ ತುಂಬ ಕಾಂಬಿನೇಷನ್ ಆಗಿ ಕೆಲಸ ಮಾಡ್ತೀವಿ. ಈಗಿರೋ ಬಂದಿರೋ DC ಸಾಹೇಬರು ಸಹ ಅದೇ ಅಂದರು ನನಗೆ ಬೆಳಗ್ಗೆನೂ ಸಹ ಹಾಗೆ ಅಂದರೆ, ನಿಮ್ಮಿಬ್ಬರದು ಒಳ್ಳೆ ಜೋಡಿ ಇತ್ತು ಕಣೆಯ, ನೀನು ಒಳ್ಳೆ ಟೈಮಿಗೆ ಹೊರಟ್ಬಿಟ್ಟೆ ನೀನು ಅಂತ ಹೇಳಿ. ಆ DC ಸಾಹೇಬರು ಅವರು ನಮ್ಮೂರವರೇ. ಸರ್ ನಿಮ್ಗೆ ಅಲ್ಲಿ ನಾನು ವೆಲ್ಕಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನೀವು ಬರ್ರಿ ಹಿಂದ್ಗಡೆ, ನಾನು ನಿಮಗೆ ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಸಮಾಧಾನ ಮಾಡಿದ್ದೇನೆ. ಹಾಗೆಯೇ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೂ, ಈ ಅರಸೀಕೆರೆ ಘಟಕದ ಎಲ್ಲ ಸಿಬ್ಬಂದಿಗಳಿಗೂ ವಿಘ್ನೇಶ್ವರ ಒಳ್ಳೆಯದನ್ನು ಮಾಡಲಿ ಮತ್ತು ಉತ್ತಮ ಕರ್ತವ್ಯವನ್ನು
ಶಕ್ತಿಯನ್ನು ಕೊಡಲಿ ಮತ್ತು ಆರೋಗ್ಯವನ್ನು ಕೊಡಲಿ. ಹಾಗೂ ಈ ಘಟಕವನ್ನು ಈ ನಮ್ಮ ಸಂಸ್ಥೆಯಲ್ಲಿ ಉನ್ನತ ಮಟ್ಟಕ್ಕೆ ಒಯ್ತಕ್ಕಂಥ ಶಕ್ತಿ ಮತ್ತು ಚೈತನ್ಯ ತಮ್ಮೆಲ್ಲರಿಗೂ ಈ ವಿಘ್ನೇಶ್ವರ ಸ್ವಾಮಿ ಕಳುಹಿಸಲಿ ಅಂತ ಹೇಳ್ತಾ, ಹಾಗೂ ಸಿಬ್ಬಂದಿ ವರ್ಗದವರನ್ನ ಎಲ್ಲರನ್ನೂ ಕೂಡ ಸ್ಮರಿಸಿಕೊಳ್ತಾ ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥ ರವಿಕುಮಾರ್ ಸರ್ ಅವರಿಗೆ ತುಂಬುಮನದ ಧನ್ಯವಾದಗಳನ್ನು ಸಮಸ್ತ ಸಿಬ್ಬಂದಿಗಳ ಪರವಾಗಿ ಅರ್ಪಿಸ್ತೇವೆ. ಈಗ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂತಹ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಮುರುಗೇಶ್ವರ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಹಾಗೂ ರವಿಕುಮಾರ್ ಸರ್ ಅವರ ಒಂದು ಕುರಿತು ಒಂದು ಅನಿಸಿಕೆಗಳನ್ನು ಮಾತಾಡೋದು ಅವ್ರಿಗೆ ಕೇಳ್ಕೊಳ್ತೇವೆ. ಕಿರಿಯರೇ, ನಾವು ರವಿಕುಮಾರ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ಯಾಕೆ ನೆನೆಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಹಿರಿಯವರು ಸಿಬ್ಬಂದಿಗಳು ಕಟ್ಟಿ ಹೋದ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕಾಲದಲ್ಲಿ ನಮಗೆ ಜೊತೆಯಾಗಿ ನಿಂತು ಸಹಕಾರವನ್ನು ಕೊಟ್ಟಿರುತ್ತಾರೆ. ಅದಕ್ಕೋಸ್ಕರ ರವಿಕುಮಾರ್ ಸರ್ ಅವರನ್ನ ನಾವು ನೆನಪಿಸಿಕೊಳ್ಳಬೇಕು, ಬಿಟ್ಕೊಡ್ಬೇಕು ಅಂತ ಅವರಲ್ಲಿ ಸಮಯದ ಅಭಾವ ಇದೆ. ಮಾರ್ಗಗಳ ಕಾರ್ಯಾಚರಣೆ ಸಂಚಾರಿ ಶಾಖೆಯವರು ದಯಮಾಡಿ ನಿಲ್ಲದೆ ಸಂಚಾರ ದಟ್ಟಣೆ ಮಾಡದೆ ತಾವು ಸನ್ಮಾನವನ್ನ ಮಾಡಿ ಈ ಕಡೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಶಿವಪ್ಪನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀಬೇಕು. ಗುಡಿಗೌಡರು, ಮುಂದೆ ನೋಡಿ ರೆಡಿ ಇಲ್ಲಡಿ ಸಂಪತ್ತಿ ಕಡೆ ಅಡ್ಡಾಡ್ಬೇಡಿ. ಸನ್ಮಾನವನ್ನ ಮಾಡಿದಂತವರು ದಯಮಾಡಿ ಬೇರೆಯವರಿಗೆ ವೇದಿಕೆಯನ್ನು ಬಿಟ್ಟು ಇದೆ. ದಯಮಾಡಿ ಉಪಹಾರವನ್ನ ಮುಗಿಸಿ ಮಾರ್ಗಗಳ ಕಾರ್ಯಾಚರಣೆಗೆ ತೊಂದರೆಯಾಗದಂತೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಆಮೇಲೆ ಉತ್ತಮವಾದಂತಹ ಸಮಾಜ ಸೇವೆ ಮತ್ತು ಜನಸಂಪರ್ಕ ಹೊಂದಿರುವಂತಹ ವ್ಯಕ್ತಿಯಾಗಿ ಉದ್ಭವಿಸಿದ್ದಾರೆ. ಅವರ ಒಂದು ವೃತ್ತಿ ಜೀವನದಲ್ಲಿ ಒಳ್ಳೆಯ ಅನುಭವ ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾರೆ. ಹೀಗೆ ನನ್ನ ಜೊತೆಯಲ್ಲಿ ನಾನು ಬಂದು ಇಲ್ಲಿಗೆ 1 ವರ್ಷ ಆಯಿತು. ಆದರೆ ನನ್ನ ಜೊತೆಯಲ್ಲಿ ಉತ್ತಮವಾದಂತಹ ಸೇವೆ ಸಲ್ಲಿಸಿ ನನಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಂತ ಅವರಿಗೆ ಧನ್ಯವಾದಗಳು. ಅವರು ಮುಂದಿನ ಜೀವನದಲ್ಲಿ ಅಲ್ಲಿ ಹೋದಂತಹ ಜಾಗದಲ್ಲಿ ಉತ್ತಮವಾದಂತಹ ಕೆಲಸವನ್ನು ಮಾಡಿ ಕರ್ತವ್ಯ ನಿರ್ವಹಿಸಿ ಎಲ್ಲ ಸಿಬ್ಬಂದಿಗಳಿಗೆ ಉತ್ತಮವಾದಂತಹ ಸಹಾಯವನ್ನು ಮಾಡಿ ಅಲ್ಲಿನ ಜನ ಸಮೂಹಕ್ಕೆ ಒಂದು ಸಹಾಯವನ್ನು ಮಾಡಲು ಅವಕಾಶ ದೇವರು ಅವರಿಗೆ ನೀಡಲಿ. ಹಾಗೂ ಹೆಚ್ಚಿನ ಮುಂದಿನ ವೃತ್ತಿ ಪದೋನ್ನತಿ ಹೊಂದಿ ಉತ್ತಮ ಸಮಾಜ ಸೇವೆ ಮತ್ತು ಸಂಸ್ಥೆ ಸೇವೆಯನ್ನು ಸಲ್ಲಿಸಲಿ ಎಂದು ಅವರಿಗೆ ಹಾರೈಸಿ ನನ್ನ ಈ ಸಮಾರಂಭಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಬೇರವರ ಬಗ್ಗೆ 4 ಮಾತುಗಳು.